ರೈತ ಸಂಘದ ಅಧ್ಯಕ್ಷ ಮಿಸ್ಟರ್ ರಾಮಣ್ಣವರೇ, ಅದಕ್ಕೆ ಉತ್ತರ ನನ್ನ ಬಳಿ ಇದೆ. ನೀನು ಹೌದು, ನಾನಿ. ಯಾಕೆ ಬೆವರು ಬಂತ ಬೇಕು. ನಿನ್ನ ದೇಹದ ತುಂಬ ಮಿಂಚಿನ ಸಂಚಲನಗೊಂಡು ನರನಾರಿಗಳು ಸ್ವಸ್ಥಗೊಳ್ಳಬೇಕು. ಇದು ಈ ವಜ್ರಕಾಂತ ಹೆಣೆದಿರುವ ವಜ್ರದ ಬಲೆ. ಚೂಪ್ತೆ ಕೇವಲ ವಜ್ರಕಾಂತ ಅಷ್ಟೇ ಅಲ್ಲ, ನಿನ್ನ ಭಾವಿ ಭಾವಮಯದ ವಜ್ರಕಾಂತ. ಅರ್ಥವಾಗಲಿಲ್ಲವೇ? ಅರ್ಥ ಮಾಡಿಕೋ ನಿನ್ನ ಮಂಕು ಬರೆದ ಮತ್ತು ಕೆಟ್ಟ ಬುದ್ಧಿಗೆ. ನಾನೇ ಸೂರಾಜಿಸೂರ ರೈತ ಸಂಘದ ಅಧ್ಯಕ್ಷನಿಂದ ಸುತ್ತೂರಿನ ಬುದ್ಧಿಗೇಡಿ ಜನರನ್ನು ಸಂಘಟಿಸಿಕೊಂಡು ಕೋಟಿ ಕೋಟಿ ಬಂಡವಾಳ ಹಾಕಿದ ನನ್ನ ಫ್ಯಾಕ್ಟರಿಯನ್ನು ಸುಟ್ಟು ಭಸ್ಮ ಮಾಡಿದೆಯಲ್ಲ, ಆ ಜ್ವಾಲಾಗ್ನಿ ಪ್ರತಿಫಲವೇ ಇದು. ಏ ಹಲ್ಕ ನನ್ನ ಮಗನ, ಇನ್ನೊಂದು ಸಲ ಮಾವ ಅಂತ ಕರೆದ್ರ ನಿನ್ನ ಬಾಯಲ್ಲಿರುವ ಹಲ್ಲು ಉದುರಿಸುತ್ತೇನೆ. ನೀನ್ಯಾರೋ ನನಗೆ ಮಾವ ಅಂತ ಕರೆಯೋದಕ್ಕ ಮನೆ ಮೂರ್ಖ. ಗತಿಸಿ ಹೋದ ಕೆಟ್ಟ ಕರ್ಮವನ್ನು ನೆನೆದು ಅಸಭ್ಯವಾಗಿ ವರ್ತಿಸಬೇಡ. ಹೊರಟು ಹೋಗೋ ನನ್ನ ಮನೆಯಿಂದ. ಹೊರಟು ಹೋಗಲು ಬಂದಿಲ್ಲ ಮಾಮಾಶ್ರೀ, ಶಾಶ್ವತವಾಗಿ ನೆನೆಯೂರಲು ಬಂದಿವೆ. ಅರ್ಥಾತ್ ನಿನ್ನ ತಂಗಿ ಕೊರಳಿಗೆ ಮಾಂಗಲ್ಯ ಕಟ್ಟಿ ಸಿಂಧೂರ ಇಟ್ಟ ಸರದಾರನಾಗಿದ್ದೇನೆ. ಹೇಗಿದೆ ಈ ನನ್ನ ಮರ್ಮ, ಕಲಿಯುಗದ ಕರ್ಮ. ತಂಗಮ್ಮ, ಇದೇನಿದು ಇವನಾಡುತ್ತಿರುವ ಮಾತು? ಹೌದಣ್ಣ, ಅವರು ಹೇಳೋ ಮಾತು ನಿಜವಿದೆ. ತಂಗಮ್ಮ, ತಪ್ಪು ಮಾಡಿ ತಂಗಿ, ಎಂತಹ ತಪ್ಪು ಮಾಡಿದೆ? ಸಿಹಿ ನೀರಿನ ಸಾಗರದಲ್ಲಿ ತಿಮಿಂಗಲಿನ ಅರ್ಪಟ ಬೇಡಮ್ಮ, ಬೇಡ. ಇಂಥ ದೇಶ ದ್ರೋಹಿಗಳ ಜೊತೆ ಸಹವಾಸ ಮಾಡುವುದು ತಪ್ಪು ತಂಗಿ, ತಪ್ಪು. ಏನು ಅರಿಯದ ಈ ನಿನ್ನ ನಿಷ್ಕಲ್ಮಶವಾದ ಮನಸ್ಸಿನಲ್ಲಿ ಪ್ರೀತಿ ಪ್ರೇಮ ಎಂಬ ನಾಟಕದ ಹೊಂಚು ಹೂಡಿ ನಾಳೆ ತನ್ನ ಕೆಟ್ಟ ಕಾರ್ಯ ಸಾಧಿಸಿದ ಮೇಲೆ ನಮ್ಮನ್ನು ಅಧೋಗತಿಗೆ ನೂಕುವ ಸಂಚು ಎದ್ದು ಕಾಣುತ್ತಿದೆ ಮಾಯವನ ಕಣ್ಣಿನ ನೋಟದಲ್ಲಿ. ಸ್ವಾತಂತ್ರ್ಯ ಹೋರಾಟಗಾರರ ಮಾನವಂತರ ಸಂಸಾರದ ಗೂಡಮ್ಮ. ಈ ಗೂಡಿಗೆ ಆ ಗಿಡಗ ಬರಲು ನಾನು ಬರೋದಿಲ್ಲಮ್ಮ. ನೀನಿಷ್ಟ ತಪ್ಪು ತಂಗಿ, ತಪ್ಪು. ಇದೇ ನನ್ನ ನೀ ನಾಡುವ ಮಾತು. ನೀ ಹೇಳಿದಾಗೆ ಕೇಳುತ್ತಾ ಕುಳಿತುಕೊಳ್ಳಲು ಬಾಯಲ್ಲಿ ಬೆರಳು ಚಿಪ್ಪುವ ಚಿಕ್ಕ ಮಗುವಲ್ಲ ನಾನು. ವಯಸ್ಸಿಗೆ ಬಂದ ಹೆಣ್ಣು ನಾನು. ಅಷ್ಟೇ ಅಲ್ಲ, ಈ ಸಮಾಜದ ಬಗ್ಗೆ ಕಲಿತ ನಾರಿ ನಾನು. ತಂಗಮ್ಮ, ನೀನು ಮದುವೆ ಆಗುತ್ತೇನೆಂದು ಒಂದೇ ಒಂದು ಮಾತು ನನ್ನ ಮುಂದೆ ಹೇಳಿದ್ರ ಇದೇ ಊರಿನ ಸಾವಯವ ಕೃಷಿಕ ನನ್ನ ರೈತ ಮಿತ್ರ ಶಿವಾನಂದ ನಿರಾಕರಿಯವರ ಮಗ. ಚಿಕ್ಕ ವಯಸ್ಸಿನಲ್ಲಿ ರೈತರ ಪರ ಹೋರಾಡುತ್ತಿರುವ ವೀರ ಹೋರಾಟಗಾರ ಕಿರಿಯಂತವನಿಗೆ ಕೊಟ್ಟು ನಿನ್ನ ಮದುವೆ ಮಾಡ್ತಿದ್ದೆಯಮ್ಮ. ಈ ನನ್ನ ಅಣ್ಣನ ಆಸೆಯನ್ನು ಮಣ್ಣು ಪಾಲು ಮಾಡಿಬಿಟ್ಟೆ ತಂಗಿ, ಮಣ್ಣು ಪಾಲು ಮಾಡಿಬಿಟ್ಟೆ ತಂಗಮ್ಮ. ತಂಗಮ್ಮ, ಈ ನಿನ್ನ ಸುಖ ಸಂತೋಷಕ್ಕಾಗಿ ಹಾತೊರೆಯುತ್ತಿರುವ ಈ ಎರಡು ಜೀವಿಗಳು ಈ ನಿನ್ನ ಅಣ್ಣಂದಿರು ಬದುಕಿದ್ದಾರೆ ಎಂಬುದು ಮರೆತು ಬಿಟ್ಟೆ. ಈ ಸಮಾಜವೇ ಎಷ್ಟು. ಹೆಣ್ಣು ಚಿಕ್ಕವಳಿದ್ದಾಗ ತಂದೆ ತಾಯಿ ಆಶ್ರಯದಲ್ಲಿ ಬೆಳೆಬೇಕು. ಮುಂದೆ ದೊಡ್ಡವಳಾದಾಗ ಅಣ್ಣ ತಮ್ಮಂದ್ರ ಆಶ್ರಯದಲ್ಲಿ ಬೆಳೆಬೇಕು. ಮುಂದೆ ಮದುವೆ ಆದ ಮೇಲೆ ಗಂಡನ ಆಶ್ರಯದಲ್ಲಿ ಬೆಳೆದು ಗಂಡ ಹೇಳಿದಾಗೆ ಕೇಳುತ್ತಾ ಕುಳಿತುಕೊಳ್ಳಲು ನಾನೇನು ಗಂಡಿನ ಗುಲಾಮರಾಗಿ ಬೀಳುತ್ತೇನೆ ಅಂತ ತಿಳಿದುಕೊಂಡಿದ್ದೆ. ಆದ್ರೆ ಅದು ನಿನ್ನ
ಸುಳ್ಳೆಂದು ಬಡಿದುಕೊಂಡರೆ ಮೆಚ್ಚುವುದೇ ಈ ಸಮಾಜ. ಹಲೋ ಮಾಮಾಶ್ರೀ, ನಮ್ಮಿಬ್ಬರ ಮಿಲನಕ್ಕೆ ಸಾಕ್ಷಿಯೇ ಈ ಮಗು. ಮತ್ಯಾವ ಸಾಕ್ಷಿ ಬೇಕು ನಿನಗೆ? ತಂದೆ, ಹ್ಯಾಪಿ ಬಸವೇಶ್ವರ, ಈ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಅಂತಹ ಪರಿಸ್ಥಿತಿ ತಂದೆಯ ತಂದೆ. ಸ್ವಾಭಿಮಾನಿ ಈ ಪ್ರಗತಿಪರ ರೈತನಿಗೆ ಬೇರೊಬ್ಬರು ಬಟ್ಟು ಮಾಡಿ ತೋರಿಸುವಂತಾಯ್ತಲ್ಲ ದೇವ, ಪಟ್ಟು ಮಾಡಿ ತೋರಿಸುವಂತ. ಇಲ್ಲ ಇಲ್ಲ ಇಲ್ಲ, ನೀವಿಲ್ಲಿ ಇರಬಾರದು, ಹೊರಟು ಹೋಗಿ ಈ ಮನೆಯಿಂದ. ಹೊರಟು ಹೋಗಲು ಬಂದಿಲ್ಲ ಮಿಸ್ಟರ್ ರಾಮಣ್ಣ. ಅಲ್ಲಲ್ಲ ಮಾಮಾಶ್ರೀ. ಏ ಚಾರ್ಲಿ, ನಮಸ್ಕಾರಿ ಅಪ್ಪ. ನೀವು ಸಿಗ್ನೇಚರ್ ಮಾಡಿ ತರಿಸಿದ ಪಾಲ್ ತಗೊಂಡ ಬಂದು ತೋರಿಲ್ಲ. ಮಗನ ಹೊರಗೆ ಹಾಕೊಂಡು ನೋಡು, ಚೆನ್ನಾಗಿಯೇ ನೋಡು. ಇಡೀ ನಿನ್ನ ಸರ್ವ ಆಸ್ತಿ ಸಂಪತ್ತು ನಿನ್ನ ತಂದೆ ತಾಯಿರು ನಿನ್ನ ತಂಗಿ ಸಿಂಚನಾಳ ಹೆಸರಲ್ಲಿ ಬರೆದಿಟ್ಟವಿಲ್ಲ, ಸೀದಾ ನನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡಲಾಗಿದೆ. ತಂಗಮ್ಮ, ಇದೇನಿದು? ಇನ್ನೆರಡು ತಲೆಮಾರಿನ ನಂತರ ನಮ್ಮ ವಂಶದಲ್ಲಿ ಹೆಣ್ಣು ಮಗಳಾಗಿ ನೀನು ಹುಟ್ಟಿದೆ. ಹೀಗಾಗಿ ಅವ್ವ ಅಪ್ಪ ಹೆಣ್ಣು ಮಗಳು ಹುಟ್ಟಿದ್ದಾಳೆ ಎಂಬ ಸಂತೋಷದಲ್ಲಿ ನಮ್ಮ ಅಜ್ಜ ಮುತ್ತಜ್ಜರು ಬೆವರು ಸುರಿಸಿ ಗಳಿಸಿದ ಹೊಲ ಮನೆ ಸಂಪತ್ತು ನಿನ್ನ ಹೆಸರಲ್ಲಿ ಬರೆದಿದ್ದಕ್ಕೆ ಯಾವುದೋ ಬೀದಿ ಬಿಕಾರಿ ಹೆಸರಲ್ಲಿ ಬರೆದು ಕೊಟ್ಟರೆ ಅಲ್ಲಮ್ಮ. ಹೌದಲ್ಲ, ನನ್ನ ಹೆಸರಿಗೆ ಬರ್ದಿರುವ ಮಿಲ್ಲನ್ನು ಯಾವಾಗ ಹೇಗೆ ಉಪಯೋಗಿಸ್ಬೇಕಂತ ನಿನಗಿಂತ ನನಗೆ ಚೆನ್ನಾಗಿ ಗೊತ್ತು ಅಂತ. ಹೋಗಲಿ ಬಿಡು ತಂಗಿ, ಹೋಗಲಿ ಬಿಡು. ತಂಗಮ್ಮ ತಂಗಮ್ಮ, ನಮಗ ಈ ಆಸ್ತಿ ಅಂತಸ್ತು ಇದ್ಯಾವುದು ಬೇಡಮ್ಮ. ಇದೆಲ್ಲಕ್ಕಿಂತ ಮಿಗಿಲಾದ ನನಗ ನೀನು ಬೇಕಮ್ಮ, ನೀನು ಬೇಕು. ನನ್ನ ಬಂಗಾರದಂತ ತಂಗಿ ಬೇಕಮ್ಮ, ತಂಗಿ ಬೇಕು. ಅಣ್ಣ ತಮ್ಮಂದ್ರು ಮಾಡಿದ ತಪ್ಪಿಗಾಗಿ ನನ್ನ ಗಂಡ ಹೇಳಿದಾಗೆ ಕೇಳಿಕೊಂಡು ಈ ಮನೆಯಲ್ಲಿ ಇದ್ರೆ ಒಳ್ಳೆಯದು. ಇಲ್ಲ ಅಂದಿದ್ದೆ ಆದ್ರೆ ಈ ಪ್ರಪಂಚ ವಿಶಾಲವಾಗಿದೆ, ಎಲ್ಲಿಯಾದ್ರೂ ಹೊರಟು ಹೋಗ್ಬೋದು. ನನ್ನ ಅಭ್ಯಂತರವಿಲ್ಲ ಅಣ್ಣ. ತಂಗಮ್ಮ ತಂಗಮ್ಮ, ನೀನು ನನಗೆ ಕೈಯೋದೆ. ತಂಗಮ್ಮ, ಎಷ್ಟು ಸಲಿಸಾಗಿ ಹೇಳಿದೆ ಅಮ್ಮ, ಎಷ್ಟು ಸಲಿಸಾಗಿ ಹೇಳಿದೆ ತಂಗಿ. ತಂಗಮ್ಮ, ನೀನು ಚಿಕ್ಕವಳಿದ್ದಾಗ ತಾಯಿಲ್ಲದ ಕೊರಗು ಬರಬಾರ್ದೆಂದು ನಿನಗೆ ತಲೆ ಬಾಚಿ ಹೆಣಲು ಹಾಕಿ ಚಂದ ಮಾಮನ ತೋರಿಸಿ ಊಟ ಮಾಡಿಸಿ ತಾಯಿಯ ಸ್ಥಾನ ಕೊಟ್ಟೆಯಮ್ಮ, ತಾಯಿಯ ಸ್ಥಾನ ಕೊಟ್ಟೆ. ತನ್ನಿಲ್ಲದ ಕೊರತೆ ಕಾಣಬಾರ್ದಂತ ನಿನ್ನನ್ನು ಹೆಗಲ ಮೇಲೆ ಹೊತ್ತುಕೊಂಡು ಸ್ವಲ್ಪ ತೊಂದರೆ ಬಾರದಂತೆ ರಕ್ಷಿಸಿ ತಂದೆ ಸ್ಥಾನ ಕೊಟ್ಟೆಯಪ್ಪ. ದೂರದ ಸಿಟಿಯಲ್ಲಿ ಕಾಲೇಜ್ ಕಲಿಯುವ ನನ್ನ ತಂಗಿಗೆ ಯಾವುದೇ ಕೊರತೆ ಆಗಬಾರ್ದಂತ ಹಗಲು ರಾತ್ರಿ ಬಿಸಿಲು ಗಾಳಿ ಅನ್ನೋದು ದುಡಿದು ಒಬ್ಬ ಅಣ್ಣನ ಸ್ಥಾನದಲ್ಲಿ ಓದಿಸಿದೆಯಪ್ಪ.
ಅಂಗಯ್ಯ ಮರಿಬಾರ್ದು ತಂಗಿ ಅಂಗಯ್ಯ. ಏಯ್, ಕೆಲಸಕ್ಕೆ ಬಾರದ ವಿಷಯಗಳನ್ನು ಅವಳಿಗೆ ನೆನಪಿಸಿ ಮನಸ್ಸು ಬದಲಾಯಿಸಬೇಕೆಂದುಕೊಂಡಿದ್ದರೆ ಅದು ನಿನ್ನ ಹುಚ್ಚುತನ. ಅಣ್ಣ, ನಾವು ಕೈ ಹಿಡಿದ ನನ್ನ ಪತಿ ದೇವರ ಮೇಲೆ ನನ್ನ ಎದುರಿಗೆ ಕೈ ಮಾಡುವಿಯಾ ನೀನು? ಹೋಗ ಹೊರಟು ತಂಗಮ್ಮ ತಂಗಮ್ಮ, ನೀನು ನನಗೆ ನನ್ನ ತಂಗಿ ಕೊಟ್ಟ ಕಾಣಿಕೆ ಕಪಾಲ ಮೋಕ್ಷ, ಕಪಾಲ ಮೋಕ್ಷ. ಇನ್ನೊಂದು ಸಾರಿ ತಂಗಿ ಅಂತ ಕೂಗಬೇಡ. ನಿನ್ನ ಹೊಲಸು ಬಾಯಿಂದ ಆ ಯೋಗ್ಯತೆಯನ್ನು ನೀನು ಕಳೆದುಕೊಂಡಿದ್ಯಾ. ಅಣ್ಣ ಅಂತ ಕರೆಯುವುದಕ್ಕೆ ನನಗೆ ನನಗೆ ನಾಚಿಕೆ ಆಗುತ್ತದೆ. ಸಿಂಚನವಾರ ಹೇಳಿದ ಹಂಗ ಈ ಮಗನ ಮಾತು ಹೊರಗೆ ಹಾಕೊಂಡು ಹೋಗ್ತನ್ನ. ಹೋಗಲಿ ಮಗ ಆ ಕಡೆ ಎಲ್ಲೇ ನೀವು. ಮಾಮ ಶ್ರೀ, ಮನೆಯ ಮಾಲೀಕರ ಅಪ್ಪನೇ ಆಯ್ತಲ್ಲ, ಹೊರಟು ಹೋಗು ಈ ಮನೆಯಿಂದ. ವಜ್ರ್ಯ, ನನ್ನ ತಮ್ಮ ಹುಲಿಯ ಬಂದ್ರ ಹರಿದು ತಿನ್ನುತ್ತಾನೆ ನಿನ್ನ ಹೊಲಸು ದೇಹವನ್ನು. ಹರಿದು ತಿನ್ನುತ್ತಾನೆ. ಮೊದಲು ನೀ ಇಲ್ಲಿಂದ ತೊಲಗು ಮಗನೇ. ಕತ್ತೆ ಬಡವ, ಆ ಹೊಲಸು ನಾಯಿ ಹೆಸರು ಎತ್ತಿ ಬೇಡ ಈ ನನ್ನ ಅರಮನೆಯಲ್ಲಿ. ಹೊರಟು ಹೋಗು ಇಲ್ಲಿಂದ. ಇಲ್ಲವಾದರೆ ಬೀದಿ ನಾಯಿಯಂತೆ ಹೊಡೆದು ಸಾಯಿಸುತ್ತೇನೆ. ಹೋಗುತ್ತೇನೆ ವಜ್ರಕಾಂತ್, ಹೋಗುತ್ತೇನೆ. ಹೋಗುವ ಮುನ್ನೆ ಒಂದು ಮಾತು ಹೇಳುತ್ತೀನಿ, ಚೆನ್ನಾಗಿ ನೆನಪಿನಲ್ಲಿಟ್ಟುಕೋ. ಮೋಸವಂತನಿಂದ ಬಡಬಗ್ಗರನ್ನು ಪಡ್ಕೊಂಡು ತಿನ್ನುವ ಈ ನಿನ್ನ ರಾಕ್ಷಸ ಬುದ್ಧಿಯನ್ನು ಬಿಟ್ಟರೆ ಒಳ್ಳೆಯದು. ಇಲ್ಲವಾದರೆ ಈ ರೈತನ ಹುಲಿ, ದುಷ್ಟರ ಸಂಹಾರಿ, ಕುಖ್ಯಾತ ರೌಡಿಗಳ ಮಿಂಡ ನನ್ನ ತಮ್ಮ ಹುಲಿಯಾನಿಂದಲೇ ನಿನಗೆ ತಕ್ಕ ಪಾಠ ಕಲಿಸಬೇಕಾಗುತ್ತೆ. ತಂಗಮ್ಮ, ನೀನಾದ್ರೂ ಈ ಮನೆಯಲ್ಲಿ ಸುಖದಿಂದ ಬಾಳಿ ಬದುಕಮ್ಮ, ಸುಖದಿಂದ ಬಾಳಿ ಬದುಕು ತಂಗಿ. ನಾನಿನ್ನು ಬರ್ತೀನಮ್ಮ. ನಿನ್ನ ಮೈ ಮೇಲಿರುವ ವಾಸ್ತವ ದುರ್ಯಗಳು ಈ ಮನೆಗೆ ಸೇರಿದ್ದು, ಅಂದರೆ ನನಗ ಸೇರಬೇಕಾದದ್ದು. ಅವುಗಳನ್ನು ಕಳಚಿ ಹೋಗು. ಅಷ್ಟೇ ಅಲ್ಲ, ಎಡಕ ಎತ್ತಿ ಹಸಿರುಟ್ಟಬಲ ಹಾರಿಸಿ ರೈತ ಮುಖಂಡನೆಂದು ಮೆರೆಯುತ್ತಿದ್ದೆಯಲ್ಲ, ಆ ಹಸಿರುಟ್ಟಬಲ ನನ್ನ ಸೊತ್ತು, ಎಲ್ಲವೂ ನನ್ನ ಪಾದಕ್ಕೆ ಅರ್ಪಣೆಯಾಗಬೇಕು. ತಂದೆ ಹೆಬ್ಬಿ ಬಸವೇಶ್ವರ, ಸದಾ ಈ ರೈತರ ಸುಖ ಸಂತೋಷಕ್ಕಾಗಿ ಹೋರಾಟಕ್ಕಂತ ಇರುವ ಈ ಹಸಿರು ಟಾವೆಲ್ ಈ ರೈತರ ಹೆಗಲ ಮೇಲೆ ಇರುವುದು ನಿನಗೂ ಇಷ್ಟವಾಗಲಿಲ್ಲವೇ? ರೈತರ ರಕ್ಷಾ ಕವಚವನ್ನು ಬಿಂಬಿತವಾಗಿರುವ ಇಂಥ ಕ್ರೂರಿ ರಾಕ್ಷಸರ ಪಾದಕ್ಕೆ ಅರ್ಪಿಸಬೇಕೇ? ನೀನು ಹೇಳು ದೇವ, ನೀನು ಹೇಳು. ಹೌದು, ನನ್ನ ತಂಗಿ ಸುಖದಿಂದ ಬಾಳಿ ಬದುಕಬೇಕಾದ್ರೆ ಇವನು ಹೇಳಿದಂತೆ ಕೇಳಲೇಬೇಕು. ಇದು ನನ್ನ ಸ್ವಂತ ಸ್ವಾರ್ಥ ಎನ್ನಲು ಅಥವಾ ಕೈ ಬಡಿದ ಕಗ್ಗತ್ತನೆ ಎಂದರು.
ತಿಲಕ, ನಿನಗೆ ಹಸಿರು ತಾಯಿಸ್ತಾನೆ ಬೇಕು, ಕೊಡುತ್ತೇನೆ. ಆದರೆ ಒಂದು ಮಾತು ಹೇಳುತ್ತೇನೆ, ಎತ್ತರದಿಂದ ಕೇಳು ಹೇಳುತ್ತೇನೆ. ಈ ಹಸಿರು ಟಾವೆಲ್ ಹಸಿರು ಕ್ರಾಂತಿಯ ಸಂಕೇತ. ಹಸಿರು ಎಂದರೆ ಮನಕುಲದ ಉಸಿರು. ಇದನ್ನು ರೈತರ ಉದ್ಧಾರಕ್ಕೆ ಬಳಸಬೇಕು ವಿನಃ ಅನ್ಯ ಮಾರ್ಗಕ್ಕೆ ಏನಾದರೂ ಉಪಯೋಗಿಸಿದರೆ ನಾನು ಮಣ್ಣಲ್ಲಿ ಮಣ್ಣಾಗಿದ್ದರು ಎದ್ದು ಬಂದು ನಿನ್ನ ಎದೆಗೆ ಒದೆಯುತ್ತೇನೆ. ಏಯ್, ಮೊದಲು ನೀನು ಬಿಚ್ಚಿ ಕೊಡಲೇ ನೀವು ಅಂತ ಬಟ್ಟೆ. ಹೋಗು, ಅವನು ಎಲ್ಲಿ ಹೋಗುತ್ತಾನೋ ಏನು ಮಾಡುತ್ತಾನೋ ಗಮನಿಸು. ಆದ್ರೆ ಕಾಶಿ ಬಿಡ್ರಿ ಅಪ್ಪ ನೀವು. ಆ ಮಗನೊಂದು ಹೆಜ್ಜಿಗೂ ಫೋಟೋ ಹೊಡೆದ ನಿಮ್ಮ ಮೊಬೈಲ್ ಕಳಿಸ್ತೀನ್ರಿ. ನೀವು ಫೋನ್ ಅಟ್ಟೋ ಚಾಲು ಮಾಡ್ರಿ, ನಾ ಬರ್ತಾ ಇಲ್ಲ. ಸಿಂಚನ, ಇಷ್ಟು ದಿನ ನಾವು ಕಳ್ಳ ಪ್ರೇಮಿಗಳಾಗಿ ಲಾಜ್ ರೆಸ್ಟೋರೆಂಟ್ನಲ್ಲಿ ನಮ್ಮ ಮೈಮಾನ ಕಲಿಸಿಕೊಳ್ಳುತ್ತಿದ್ದೇವೆ. ಇಂದು ಈ ನಿನ್ನ ಅರಮನೆಯಲ್ಲಿ ನಮ್ಮದೇ ದರ್ಬಾರ್. ಬಾ ನನ್ನ ಒಲವಿನ ಮಂದಾರ ಹೂವೆ, ತನಿಸು ಬಾಯಿ ನನ್ನ ಇಂದು ನಾವು ಬಿಳಿ ಬಾಡಾಗಿ ಹಾಗೆ ಕುಣಿಯೋಣ. ಅನಘರತ್ನವೇ 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 ಅನಘರತ್ನವೇ
ಮಂದಾರ ಪುಷ್ಪವೇ ಮಂದಾರ ಪುಷ್ಪವೇ ಅಲರ್ಘ್ಯ ರತ್ನವೇ ಅಲರ್ಘ್ಯ ರತ್ನವೇ दिल दिया तो दिलदार, दिल नहीं दिया तो खतरनाक नायक वज्र का ಅರ್ಥಾತ್ ಬಂಜರ ಭೂಮಿಯಲ್ಲಿ ಪ್ರೇಮ ಪಂಜರ
ಸಿಂಚನ, ನಾವು ಈ ಅರಮನೆಯಲ್ಲಿ ಹಾಯಾಗಿ ಸರಸತ ಲಾಪದಿಂದಿರಬೇಕಾದ ಈ ಮಗುವನ್ನು ಅನಾಥಾಶ್ರಮಕ್ಕೂ ಅಥವಾ ಯಾರಿಗಾದರೂ ಕೊಟ್ಟು ಬಿಟ್ಟರೆ ಒಳ್ಳೆಯದಲ್ಲವೇ? ವಜ್ರಕಾಂತ್, ನಿಮ್ಮ ಬಾಯಿಂದ ಇಂಥ ಮಾತೆ ಏನ್ ಮಾತನಾಡ್ತಾ ಇದ್ರ ನೀವು? ನಮ್ಮಿಬ್ಬರ ಪ್ರೇಮದ ಕಾಣಿಕೆ ಈ ಮಗುವನ್ನು ಬಿಟ್ಟಿರಲು ಸಾಧ್ಯವಿಲ್ಲ ವಜ್ರಕಾಂತ್, ಸಾಧ್ಯವಿಲ್ಲ ಅಂತ. ಏನು? ಈ ವಜ್ರಕಾಂತನ ಮೇಲೆ ಇಲ್ಲದ ಪ್ರೀತಿ ನನ್ನ ರಸರಕ್ತದಿಂದ ಉತ್ಪತ್ತಿಯಾದ ಈ ಮಗುವಿನ ಮೇಲೆ ಅಷ್ಟೊಂದು ಅಕ್ಕರೆಯ? ಹೌದು, ಅದು ನನ್ನ ಕರುಳಿನ ಕುಡಿ ಅಂತ. ಕರುಳಿನ ಕುಡಿ? ಕರುಳಿನ ಕುಡಿ, ಕರುಳಿನ ಕುಡಿ, ಅದು ನನ್ನ ರಕ್ತದಿಂದಲೇ ಹುಟ್ಟಿದೆ ಅನ್ನೋದಕ್ಕೆ ಏನು ಗ್ಯಾರಂಟಿ? ವಜ್ರಕಾಂತ್, ಬಾಯಿಗೆ ಹಿಡಿದು ಮಾತನಾಡಿ ನೀವು. ಇಲ್ಲಿಯವರೆಗೂ ನಿಮ್ಮಿಂದ ನಾನು ಏನು ಬಯಸಿಲ್ಲ, ಮುಂದೆ ಬಯಸುವುದೂ ಇಲ್ಲ. ದಯವಿಟ್ಟು ಈ ಮಗುವನ್ನು ಮಾತ್ರ ನನ್ನಿಂದ ದೂರ ಮಾಡಬೇಡಿ ವಜ್ರಕಾಂತ್, ದೂರ ಮಾಡಬೇಡಿ ನೀವು. ನನ್ನ ಊಹೆ ಸರಿಯಾಗಿ ಇದೆ. ಈ ಮಗು ನನ್ನ ರಕ್ತದಿಂದ ಹುಟ್ಟಿಲ್ಲ. ನೀನು ನನ್ನ ಕಣ್ಣು ತೆಪ್ಪಿಸಿ ಬೇರೆ ಯಾವನಿಗೋ ಬಸರಾಗಿರುವುದು. ಬಾಯಿಗೆ ಹಿಡಿದು ಮಾತನಾಡಿ ನೀವು. ಎಷ್ಟೊಂದು ಕಠೋರವಾಗಿ ಮಾತನಾಡಬೇಡಿ ನೀವು. ನನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿರುವ ನನ್ನ ಹಂಗು ತೋರಿದು ಬಂದೆ. ನೀನೇ ನನ್ನ ಸರ್ವಸ್ವ ಅಂತ ತಿಳಿದು ನನ್ನ ಸರ್ವ ಆಸ್ತಿಯನ್ನು ನಿನ್ನ ಹೆಸರಿಗೆ ಬರೆದೆ. ನೀನೇ ನನ್ನ ಪ್ರಾಣ, ನೀನೇ ನನ್ನ ಸರ್ವಸ್ವ, ನೀನೇ ನನ್ನ ಉಸಿರು ಅಂತ ತಿಳಿದು ಎಲ್ಲವನ್ನು ನಿನ್ನ ಹೆಸರಿಗೆ ಬರೆದಿದ್ದೇನೆ. ಆದ್ರೆ ಇನ್ನೊಂದು ಸಾರಿ ಮಗುವನ್ನು ದೂರ ಮಾಡ್ತೀನಿ ಅಂತ ಹೇಳುತ್ತೆ. ಆದ್ರೆ ನಮ್ಮಿಬ್ಬರ ಪ್ರೀತಿಯ ಸಾಕ್ಷಿಯಾಗಿ ಹುಟ್ಟಿದ ಈ ಮಗುವಿನ ಮೇಲೆ ಆದ ಮಾಡಿ ಹೇಳುತ್ತೇನೆ ವಜ್ರಕಾಂತ್, ಸತ್ತು ಹೋಗುತ್ತೇನೆ ವಜ್ರಕಾಂತ್, ಸತ್ತು ಹೋಗುತ್ತೇನೆ. ಈ ಮಗು ಬದುಕಿದ್ದರೆ ತಾನೇ ನನ್ನ ಪ್ರೀತಿಗೆ ಸಾಕ್ಷಿ. ಬೇಡ, ನಿಮಗೆ ತಮ್ಮಯ್ಯ ಹಾಕ್ತೀನಿ. ದಯವಿಟ್ಟು ನನ್ನ ಮಗುವನ್ನು ಮಾತ್ರ ಏನು ಮಾಡಬೇಡಿ. ಅಂತೂ ನಿನ್ನ ಕಾಮತೀಕೆಯ ಸಾಕ್ಷಿ ಮಗು ಸತ್ತು ಹೋಯಿತು. ಹಾಗಾದರೆ ಇನ್ನು ಮುಂದೆ ಯಾರು ನೀನು? ಅಯ್ಯೋ ಕೊಲೆಗಾರಗ, ಕೊಲೆಗೂ ನನ್ನ ಮಗುವನ್ನು ಕೊಂದು ಬಿಟ್ಟಿಲ್ಲ ರಾಕ್ಷಸ. ಅಯ್ಯೋ ದೇವರೇ, ಮೋಸ ಹೋದೆ ನಾನು, ತುಂಬಾ ಮೋಸ ಹೋದೆ. ಪ್ರೀತಿ ಪ್ರೇಮದ ಕಟುಕ ನೀನು. ಅಯ್ಯೋ ದೇವರೇ, ತಪ್ಪು ಮಾಡಿಬಿಟ್ಟೆ, ದೊಡ್ಡ ತಪ್ಪು ಮಾಡಿಬಿಟ್ಟೆ ನಾನು. ಸಿಂಚನ, ಬಹಳ ತಡವಾಗಿ ನಿನ್ನ ತಪ್ಪಿನ ಅರಿವು ನಿನಗಾಗಿದೆ. ನೋಡು ರಾಣಿ, ನಾನು ನಿನ್ನ ಹೃದಯಾನದಿಂದ ಪ್ರೀತಿಸಿದ್ದೇನೆಂದು ತಿಳಿದುಕೊಂಡಿದ್ದರೆ ಅದು ನಿನ್ನ ಹುಚ್ಚುತನ. ನಿನ್ನ ಅಣ್ಣಂದಿರು ನನ್ನ ಪ್ರತಿಯೊಂದು ಕೆಲಸಕ್ಕೆ ಅಡ್ಡ ಬರುತ್ತಿದ್ದರು. ಅವರ ಅಟ್ಟಹಾಸವನ್ನು ಬಗ್ಗು ಬಡಿಯಬೇಕಾದರೆ ಸೂತ್ರವಾದ ಸೂಕ್ತ ಬೇಕಾಗಿತ್ತು. ಆ ಸೂತ್ರವೇ ನೀನಾದೆ. ಹೇಗಿದೆ ಈ ವಜ್ರಕಾಂತರ ಕುತಂತ್ರದ ವಸ್ತು? ಅಯ್ಯೋ ದೇವರಂತ ನನ್ನಂತರಿಗೆ ಮೋಸ ಮಾಡಿದ ಪಾಪಿ ನಾನು. ಆದ್ರೆ ಪ್ರೀತಿ ಪ್ರೇಮದ ನಯವಂಚಕ ನೀನು. ವಜ್ರಕಾಂತ್, ನನ್ನ ಮಗುವನ್ನು ಕೊಂದ ಹಾಗಿದೆಯಲ್ಲ, ಖಂಡಿತವಾಗಿ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ವಾ?
ನೀನು ಬದುಕಿದ್ದರೆ ತಾನು ನನ್ನನ್ನು ಕೊಲ್ಲುವುದು. ನೀನು ನಿನ್ನ ಮಗುವಿನ ಹತ್ತಿರ ಹೋಗು. ಅಯ್ಯೋ ದೇವರೇ, ತಪ್ಪು ಮಾಡಿಬಿಟ್ಟೆ. ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ. ನನ್ನಂದ್ರಿಗೆ ಮೋಸ ಮಾಡಿದ ಪಾಪಿ ನಾನು. ದೇವರಂತ ನನ್ನಂದ್ರ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿರುವ ನನ್ನಂದ್ರ ಹಕ್ಕು ತಳೆದು ಅವರಿಗೆ ಮೋಸ ಮಾಡಿದೆ ನಾನು. ಅಣ್ಣ, ದಯವಿಟ್ಟು ಮುಂದಿನ ಜನ್ಮ ಅಂತ ಇದ್ರೆ ನಿನ್ನ ತಂಗಿಯಾಗಿ ಹುಟ್ಟಿ ಬಂದು ಈ ನಿನ್ನ ಋಣವನ್ನು ಮುಟ್ಟಿಸುತ್ತೇನೆ. ನಿನ್ನ ಋಣವನ್ನು ಮುಟ್ಟಿಸುತ್ತೇನೆ. ಅಮ್ಮ, ಅಮ್ಮ. शेर से डरता है, कभी कुत्तों से नहीं. ಅಂತೂ ಈ ವಜ್ರಕಾಂತರ ಕಾರಸ್ಥಾನ ಮೊದಲು ಮೆಟ್ಟಿಲು ಹತ್ತಿ. ಇನ್ನು ಮುಂದೆ ನೋಡು ಈ ರೌದ್ರಮಯ ನಾಟಕದ ತಿರುಮುರಿವಿನ ನಾದ. ಈ ಆಸ್ತಿಯೆಲ್ಲ ಮಾರಿ ಹೊರ ದೇಶದಲ್ಲಿ ಮನೆಯ ಮಾಡಿಕೊಂಡು ಹಾಯಾಗೇ ಇರುತ್ತೆ. ಹುಲಿಯ ಇತ್ತ ಕಡೆ ಬರುತ್ತಿದ್ದಾನೆ. ಬರಲಿ, ಸೂಕ್ತ ಸಮಯಕ್ಕೆ ಬಂದಿದ್ದಾನೆ. ಈ ಕೊಲೆ ಅಪರಾಧವನ್ನು ಅವನ ಮೇಲೆ ಹಾಕಿ ಅವನನ್ನು ಜೈಲು ಕಂಬಿ ಎನಿಸುವಂತೆ ಮಾಡಿ ಈ ನಾಟಕಕ್ಕೆ ನಾನೇ ಖಳನಾಯಕನಾಗಿ ಮೆರೆಯುತ್ತಿದ್ದರೆ ನನ್ನ ಹೆಸರು ವಜ್ರಕಾಂತನೇ ಅಲ್ಲ. ಅಣ್ಣ ಇಲ್ಲಿ ಕಾಣ್ತಾನಿಲ್ಲ. ಅಣ್ಣ, ತಂಗಮ್ಮ, ನೀನು ಬರುವ ದಾರಿಯನ್ನು ಬೆಳಗಿನಿಂದ ಬಸ್ ಸ್ಟ್ಯಾಂಡಿನಲ್ಲಿ ಕಾದು ಮನೆಗೆ ಬಂದರೆ ಇಂಥ ಕರಾಳ ದೃಶ್ಯ ನೋಡು. ಪ್ರತಿ ವರ್ಷ ನಿನ್ನ ಕೈಯಿಂದ ರಾಖಿ ಕಟ್ಟಿಸಿಕೊಳ್ಳುವ ನನ್ನ ಅನಾಥ ಮಾಡಿದೆಯ ತಂಗಿ, ಅನಾಥ ಮಾಡಿದೆಯ. ನನ್ನ ತಂಗಿಗೆ ರಕ್ಷಾ ಕವಚ ಎನ್ನುತ್ತಾರೆ.
ಆದರೆ ಈ ನಿನ್ನ ನತ ದೃಷ್ಟ ಅಯ್ಯೋ ದೇವಾಲಯ ಬಸವೇಶ ಏಕೆ ನನ್ನ ಬುದ್ಧು ತೆಗೆಯಬೇಕಿಲ್ಲ ಏಕೆ ನನ್ನ ಮುದ್ದು ತೆಗೆಯಲು ಕಿತ್ತುಕೊಂಡೆ ಯಾರು ಈ ಕೃತ್ಯವನ್ನು ಎಸಗಿದ ತಾಯಿಗಂಡರು? ಅವರು ಅತಳ ಸುತಳ ಪಾತಾಳ ತಳದಲ್ಲಿ ಏರಿಗಿದ್ದರೆ ಅವರನ್ನು ಹಿಡಿದೆಳೆದು ತಂದು ತುಂಡು ತುಂಡಾಗಿ ಕತ್ತರಿಸಿ ಅವರ ರುಂಡವನ್ನು ಬೇರ್ಪಡಿಸಬಿಡಲಾರ ಈ ಚಲ ತೊಟ್ಟ ಹಳ್ಳಿಯುವುದೇ. ನಾನು ಅವತ್ತು ತಪ್ಪು ಮಾಡಿದ್ದೇನೆಂದು ನನಗೆ ಈ ಶಿಕ್ಷೆ. ಆಸ್ತಿಗೋಸ್ಕರ ನಿನ್ನ ಒಡ ಹುಟ್ಟಿದ ತಂಗಿಯನ್ನು ನೀನೇ ಕೊಲೆ ಮಾಡಿರುವೆ ಎಂದು ನಮಗೆ ಇನ್ಫಾರ್ಮೇಶನ್ ಬಂದಿದೆ. ಸಾಹೇಬ್ರೇ ಈ ಮುದ್ದು ತಂಗಿ ನನ್ನ ಪ್ರಾಣ, ಅವಳನ್ನು ನಾನು ಕೊಲೆ ಮಾಡಲೇ ಇಲ್ಲ ಸರ್, ಇಲ್ಲ ನಾನು ಕೊಲೆ ಮಾಡಿಲ್ಲ ಸರ್, ನಾನು ಕೊಲೆ ಮಾಡಿಲ್ಲ. ಅದನ್ನೆಲ್ಲ ಪೊಲೀಸ್ ಸ್ಟೇಷನ್ ಅಲ್ಲಿ ಹೇಳುವಂತೆ. ನಡೆ ಮೊದಲು ಪೊಲೀಸ್ ಸ್ಟೇಷನ್ಗೆ. ನನ್ನ ಆಸೆ ಮಲ್ಲಿಗೆ